ಸಿಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಜೇನುಗೂಡಿಗೆ ಕೈ ಹಾಕಿದ್ರು. ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದ್ವು. ಕೊನೆಗೂ ಕೂಡ ಜಾತಿ ಜನಗಣತಿ ರಿಪೋರ್ಟ್ ಮಂಡನೆ ಆಗಿದೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ಇನ್ನು ನಿನ್ನೆ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಜಾತಿ ವರದಿ ಮಂಡನೆಯನ್ನ ಆಗಿದೆ. 50 ಸಂಪುಟ ಹೊಂದಿರುವಂತಹ ಜನಗಣತಿ ರಿಪೋರ್ಟ್. ಸಾಕಷ್ಟು ಪರ ವಿರೋಧ ಚರ್ಚೆಗಳಿದ್ವು. 50 ಪುಟಗಳ ಹೊಂದಿರುವಂತಹ ಜಾತಿ ಜನಗಣತಿ ರಿಪೋರ್ಟ್ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದ್ದಾರೆ. ಆದರೆ ವರದಿ ಅಧ್ಯಯನ ಮಾಡಲಿಕ್ಕೆ ಇನ್ನೂ 1 ವಾರ ಸಮಯ. ಪರ ವಿರೋಧದ ನಡುವೆ ಸಿದ್ದರಾಮಯ್ಯ ಈಗ ಗುರಿ ಸ್ಪಷ್ಟವಾಗ್ತಾ ಇದೆ. ವರದಿ ಅನುಷ್ಠಾನಕ್ಕಿಂತ ಈಗ ದತ್ತಾಂಶ ಬಹಿರಂಗಕ್ಕೆ ಈಗ ಜಾಸ್ತಿ ಒತ್ತನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಜಾತಿ ಜನಗಣತಿ ಇದು ಸಿದ್ದರಾಮಯ್ಯನವರ ಬಹು ವರ್ಷಗಳ ಒಂದು ಕನಸು. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ಜಾತಿ ಜನಗಣತಿಯನ್ನು ನಾವು ಮಂಡನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂದರೆ, ಈ ತಳ ಸಮುದಾಯದ ಜನರಿಗೆ, ಹಿಂದುಳಿದಂತಹ ವರ್ಗದ ಜನರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತ. ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಂದರೆ 2013ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 2014ರಲ್ಲಿ ಕಾಂತರಾಜ್ ಅವರಿಗೆ ಈ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಒಂದಿಷ್ಟು ಅವಕಾಶ ಕೊಟ್ಟಿದ್ದರು. ಸಾಕಷ್ಟು ಆರೋಪ ಹಿನ್ನೆಲೆ ದತ್ತಾಂಶಗಳು ಈಗ ಬಹಿರಂಗಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ನಿಯಮಾವಳಿಗಳ ಪ್ರಕಾರವೇ ದತ್ತಾಂಶ ಬಹಿರಂಗಕ್ಕೆ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸಂಪುಟ ಸದಸ್ಯರ ಮುಂದೆ ಶೀಲ್ಡ್ ಬಾಕ್ಸ್ ಈಗ ಓಪನ್ ಆಗಿದೆ. ಇಲಾಖೆಯ ಕಾರ್ಯದರ್ಶಿಯಿಂದ ಶೀಲ್ಡ್ ಕವರ್ ಓಪನ್ ಆಗಿದೆ. ಅಂದರೆ ಇಲಾಖೆಯ ಕಾರ್ಯದರ್ಶಿಯಿಂದಲೇ ಮಾಡಿರುವಂಥದ್ದು, ಯಾವುದೇ ರಾಜಕಾರಣಿಗಳು ಮಾಡಿಲ್ಲ ಇಲ್ಲಿ. ಹಾಗಾಗಿ ಒಂದಿಷ್ಟು ಲಿಂಗಾಯತ ಸಮುದಾಯದವರು, ಒಕ್ಕಲಿಗ ಸಮುದಾಯದವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ 2014ರಲ್ಲಿ ಏನೀಗ ಮನೆ ಮನೆಗೆ ಹೋಗಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ ಅಂತ ಸ್ವತಃ ಈ ಒಂದು ವರದಿ ಮಾಡಿದಂತಹ ಕಾಂತರಾಜ್ ಅವರೇ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ, ರಾಜಕೀಯ ಯಾವುದೇ ನಾಯಕರ ಹಸ್ತಕ್ಷೇಪ ಇಲ್ಲ ಇದರಲ್ಲಿ, ಅಥವಾ ಒತ್ತಡವೂ ಇಲ್ಲ. ನಾವು ಸ್ಪಷ್ಟವಾಗಿ ಕರೆಕ್ಟಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ನಾವು ವರದಿಯನ್ನು ಕಲೆಕ್ಟ್ ಮಾಡಿದ್ದೀವಿ. ಮನೆ ಮನೆಗೂ ಹೋಗಿ ಎಷ್ಟೆಷ್ಟು ಜನ ಇದ್ದಾರೆ ಒಬ್ಬೊಬ್ಬರು ಮನೆಯಲ್ಲಿ ಅನ್ನೋದು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ. ಅಪಾರ್ಟ್ಮೆಂಟಿಗೆ ನಮ್ಮನ್ನು ಬಿಡ್ತಾ ಇರಲಿಲ್ಲ, ಆದರೂ ಕೂಡ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಎಲ್ಲ ಜಾತಿ ಜನಗಣತಿ ವರದಿಯನ್ನು ತಂದಿದ್ದೀವಿ ಅಂತ ಸ್ವತಃ 2014ರಲ್ಲಿ ಈಗ ಜಾತಿ ಜನಗಣತಿ ಜವಾಬ್ದಾರಿ ಹೊತ್ಕೊಂಡಂತಹ ಕಾಂತರಾಜ್ ಅವರು ಒಂದು ಕಡೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅದಾದ ಮೇಲೆ 2024ರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಕೂಡ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಇನ್ನು 50 ಸಂಪುಟಗಳ ಮುಖ್ಯಾಂಶಗಳ ಪ್ರತಿ ಈಗಾಗಲೇ ಸಚಿವರ ಕೈ ಸೇರಿದೆ. ಏಪ್ರಿಲ್ 17ನೇ ತಾರೀಕು ಮತ್ತೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಈ ಸಚಿವರು ಅದ್ರ ಬಗ್ಗೆ ಈಗ ಸ್ಟಡಿ ಮಾಡ್ತಾರೆ. ಇನ್ನು ಸಭೆಗೆ ಬರುವ ಮುನ್ನ ವರದಿಯನ್ನು ಓದ್ಕೊಂಡು ಬರಬೇಕು ಅಂತ ಆಲ್ರೆಡಿ ಪ್ರತಿ ಸಚಿವರಿಗೂ ಈಗ ಆ ವರದಿಯ ಶೀಟ್ ಕೊಟ್ಟಿದ್ದಾರೆ. ಅವತ್ತು ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಅದು ಪೂರ್ಣ ಪ್ರಮಾಣದ ಒಂದು ಬೆಂಬಲ ಏನಾದರೂ ಸಿಗಬಹುದಾ ಅಂತ. ಮತ್ತು ಜಾತಿವಾರು ಜನಸಂಖ್ಯೆ ನೋಡ್ತಾ ಇದ್ದೀರಾ. ಬೆಸ್ತರು 15 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಇನ್ನು ಗೊಲ್ಲ ಸಮುದಾಯದವರು, ಅದ್ರ ಜೊತೆಗೆ ಅಲೆಮಾರಿ ಜನಾಂಗದವರು 6 ಲಕ್ಷ ಇದ್ದಾರೆ, ಕುಂಬಾರ 5 ಲಕ್ಷ ಇದ್ದಾರೆ. ಹೀಗೆ ಬೇರೆ ಬೇರೆ ಜನಗಣತಿ ಆಧಾರವಾಗಿ ಯಾರು ಎಷ್ಟು ಮೆಜಾರಿಟಿ ಇದೆ ಅಂತ. ಒಂದು ಕಡೆ ಇಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದು ಬಹು ದೊಡ್ಡ ಸಮುದಾಯ ಆಗಿದ್ರೂ ಕೂಡ ಇಲ್ಲಿ ತಳಮಟ್ಟದ ಸಮುದಾಯದವರಿಗೆ, ತಳಮಟ್ಟದ ಜನರಿಗೆ, ಕನಿಷ್ಠ ಜೀವನವನ್ನು ನಡೆಸ್ತಾ ಇರೋರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ